ನಾನು ಹೊಸ ಮನೆ ಮಾಡಿದೆ, ಹೊಸ ಬಿಸ್ನೆಸ್ ಮಾಡಿದೆ, ಈ ತರ ನಿಮ್ಮವ್ರು ಬಂದ್ಬಿಟ್ಟು ನಂದು ಇದು ಮಾಡ್ಬಿಟ್ಟು ಹೋಗ್ಬಿಟ್ರು, ಹಾ, ಶಾಪ್ ಹಾಕಿ ಹೋಗ್ಬಿಟ್ರು, ಹಾ, ಬಟ್ಟೆ ಬಿಚ್ಬಿಟ್ಟು ಹಾ, ನಿಂತ್ಕೊಬಿಟ್ರು ಹಾ. ಹಂಗೆಲ್ಲ ಹೇಳ್ತಾರೆ. ಟಾಯ್ಲೆಟ್ ಅಥವಾ ಇದ್ರ ಹತ್ರ ಮೆನ್ಸ್ ವುಮೆನ್ ಅಂತ ಹಾಕಿರ್ತಾರೆ. ಹೌದು. ಅದ್ರಲ್ಲಿ ತುಂಬಾ ಕಮೆಂಟ್ಗಳು ಬಂದಿರುತ್ತೆ. ನೀವು ಈಗ ಟ್ರಾನ್ಸ್ಜೆಂಡರ್ ಯಾವ ಕಡೆ ಹೋಗ್ತಾರೆ, ನಾವು ಕೂಡ ಟ್ರೈನ್ ಅಲ್ಲಿ ಕೂಡ ಅಡ್ಡಾಡ್ತಾ ಇರ್ತೀವಿ. ಹ್ಮ್. ಟ್ರೈನ್ ಅಲ್ಲಿ ನಮಗೂ ಕೂಡ ಅನುಭವ ಆಗಿದೆ. ಅಂದ್ರೆ ಬರ್ತಾರೆ ಅಲ್ಲಿ ಟಚ್ ಮಾಡೋದು. ಅಂಗಡಿನ ಕೆಡ್ಸ್ಬಿಟ್ಟು ಹೋಗ್ಬಿಟ್ರು ಮೇಡಮ್. ಆ, ನಾನು ಅಲ್ಲಿ ಬದುಕಕ್ಕೆ ಆಗಿಲ್ಲ, ನಾನು ಅಂಗಡಿನೇ ಮುಚ್ಬಿಟ್ಟೆ ಅಂತ ತುಂಬಾ ಜನ ಬಂದು ಇಷ್ಟು ಹೇಳ್ತಾರೆ. ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಂತ ಅಷ್ಟ್ ಡಿಮ್ಯಾಂಡ್ ಕೊಡ್ಬೇಕು ಮಾಡ್ತಾರೆ. ಅಂತೆಲ್ಲ ಹೇಳ್ತಾರೆ ಸರ್. ವಾರೆ 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 ಗಣ್ಣ ವಯ್ಯಾರಿ ನಾನು ಸುರ 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 ಮೊರ ಸಿಂಗಾರಿ ನಾನು. ಈಗ ಎಲ್ಲೋ ಒಂದ್ ಕಡೆ ಎಲ್ಲೋ ಪೋಸ್ಟ್ ನೋಡಿರ್ತೀನಿ, ಎಲ್ಲೋ ನೋಡಿದೀನಿ. ಈಗ ಟಾಯ್ಲೆಟ್ ಅಥವಾ ಇದ್ರ ಹತ್ರ ಮೆನ್ಸ್ ವುಮೆನ್ ಅಂತ ಹಾಕಿರ್ತಾರೆ. ಹೌದು. ಅದ್ರಲ್ಲಿ ತುಂಬಾ ಕಮೆಂಟ್ಗಳು ಬಂದಿರುತ್ತೆ. ನೀವು ಈಗ ಟ್ರಾನ್ಸ್ಜೆಂಡರ್ ಯಾವ ಕಡೆ ಹೋಗ್ತಾರೆ, ಹ್ಮ್. ನಿಮಗೂ ಎಲ್ಲ ನೋಡಿರ್ತೀರ ನೀವು. ನಿಜ ನಿಜ. Okay. ಸೊ ಇದು ಟಾಯ್ಲೆಟ್ಸ್ ಬಗ್ಗೆ ಮಾತಾಡುವಾಗ ಗೌರ್ಮೆಂಟ್ ಇಂದ ಕೆಲವೊಂದು ಇದೆಲ್ಲ ಬಂದಿದೆ. ಹ್ಮ್. ಸೊ ಕೆಲವೊಂದ್ ಕಡೆ ಸ್ಟಾರ್ಟ್ ಆಗಿದೆ ಇದು. ಸೊ ನಾವು Transgender ಅಂತ ಟ್ರಾನ್ಸ್ಜೆಂಡರ್ಸ್ ಟಾಯ್ಲೆಟ್ಸ್ ಅಂತ ಹೇಳ್ಬಿಟ್ಟು ಕೆಲವೊಂದ್ ಕಡೆ ಸ್ಟಾರ್ಟ್ ಆಗಿದೆ. ನನ್ಗೆ ಜಾಗಗಳ ಹೆಸರು ಗೊತ್ತಿಲ್ಲ, ನನ್ಗೆ ಅಷ್ಟೊಂದು ನೆನಪಿನ ಶಕ್ತಿ ಇಲ್ಲ. ಸೊ ನಾನು ಅದ್ರ ಬಗ್ಗೆ ಮಾತಾಡಿದೀನಿ. ಸೊ ಟಾಯ್ಲೆಟ್ಸ್ ಒಂದ್ ಕಡೆ ಎರಡ್ ಕಡೆ ಓಪನ್ ಆಗಿದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಮಾಡಿದೀವಿ ಅಂತ ತೋರ್ಸ್ಕೊಳಕ್ ಮಾತ್ರ ಮಾಡಿದಾರೆ ಹೊರತು ಹಾ, ಇದು ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಯಾವ್ದು ಮಾಡಿಲ್ಲ. ಹಂಗ್ ಮಾಡ್ಬೇಕಂದ್ರೆ ಎಲ್ಲಾ ಕಡೆ ಅದನ್ನ ಅವೇರ್ನೆಸ್ ತರಬೇಕಾಗಿತ್ತು. ಸೊ ನನ್ಗೇನ್ ಗೊತ್ತಾ, ನಾವು ಹೆಣ್ಣಿನ ತರ ಫೀಲ್ ಮಾಡೋದ್ರಿಂದ ನನ್ ಹೆಣ್ಣಿನ ಟಾಯ್ಲೆಟ್ ಅಲ್ಲಿ ಹೋಗೋಕೆ ಹೌದು. ನನಗೂ ಖುಷಿ, ನನ್ಗೇನ್ ಬೇಜಾರಿಲ್ಲ. ಹ್ಮ್. ಸೊ ಹೆಣ್ಮಕ್ಳಿಗೂ ಅದು ಅವರು ಏನು ಇದುವರೆಗೂ ಅಭ್ಯಂತರ ಮಾಡಿಲ್ಲ. ಎಲ್ಲೂ ನಮ್ಗೆ ಆತರ ಪ್ರಾಬ್ಲಮ್ ಎಲ್ಲೂ ಗೊತ್ತಿಲ್ಲ. ಆಗಿಲ್ಲ. ನಮ್ನ ಒಂದ್ ಹೆಣ್ಣಾಗೆ ಫೀಲ್ ಮಾಡಿ ಅವರು ಒಂದು ರೆಸ್ಟ್ ರೂಮ್ ಹೋದಾಗ ಎಲ್ಲರೂ ಆತರ ಟ್ರೀಟ್ ಮಾಡೋದು. ಕೆಲವೊಬ್ರು ಮಾತ್ರ ತುಂಬಾ ಮುಖ ತಿರುಗಿಸೋದು ಅದೆಲ್ಲ ಮಾಡ್ತಾರೆ. ಹ್ಮ್. ಅದು ನಾವೆಲ್ಲ ಫೇಸ್ ಮಾಡೇ ಮಾಡ್ತೀವಿ. ಈಗ ನೀವು ಹೆಣ್ಣಾಗಿ ಬದಲಾಗಿದ್ದೀರಾ ಅಂದ್ರೆ ಮುಗಿದೋಯ್ತಲ್ಲ ಅದು. ಹೌದು. Okay. ಈಗ ಇನ್ನೊಂದು ತುಂಬಾ ಕಡೆನೂ ಕೆಲವೊಂದು ಟ್ರಾನ್ಸ್ಜೆಂಡರ್ ಹಾಗೆ ಮಾಡ್ಬಿಟ್ರು, ಟ್ರಾನ್ಸ್ಜೆಂಡರ್ ಹೀಗೆ ಮಾಡ್ಬಿಟ್ರು. ಈಗ ಮನೆ ಇನಾಗ್ರೇಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳಿರ್ತೀರ. ಹೌದು ಅಂತವ್ರಿಗೆ ಹೇಳೋದು. ಸರ್. ಇದು ಬಂದ್ಬಿಟ್ಟು ನನ್ನ ಪರ್ಸನಲ್ ಕಮೆಂಟ್. ಇದು ಹ್ಮ್. ನನ್ನ ವೈಯಕ್ತಿಕವಾಗಿ ನಾನು ಒಂದು ಆನ್ಸರ್ ಕೊಡ್ತೀನಿ. Okay. ಸೊ ಇದು ನಾನು ಒಂದು ಯಾವ ಕಮ್ಯುನಿಟಿನ ಬೇಸ್ಡ್ ಆಗಿ ನಾನು ಮಾತಾಡ್ತಿಲ್ಲ, ಯಾರ ಬಗ್ಗೆ ಅಪೋಸಿಷನ್ ಆಗಿ ಮಾತಾಡ್ತಿಲ್ಲ. ಎರಡು ತರನ ನಾನು ಹೇಳ್ತೀನಿ. ಹ್ಮ್. ಸೊ ನನ್ನ ಹತ್ರ ಬಂದು ಕೆಲವೊಬ್ರು ಹೇಳಿದಾರೆ, ನಾನು ಹೊಸ ಮನೆ ಮಾಡಿದೆ, ಹೊಸ ಬಿಸ್ನೆಸ್ ಮಾಡಿದೆ, ಈ ತರ ನಿಮ್ಮವ್ರು ಬಂದ್ಬಿಟ್ಟು ನಂದು ಇದು ಮಾಡ್ಬಿಟ್ಟು ಹೋಗ್ಬಿಟ್ರು, ಹಾ, ಶಾಪ್ ಹಾಕಿ ಹೋಗ್ಬಿಟ್ರು, ಬಟ್ಟೆ ಬಿಚ್ಬಿಟ್ಟು ನಿಂತ್ಕೊಬಿಟ್ರು ಹಾ, ಹಂಗೆಲ್ಲ ಹೇಳ್ತಾರೆ. ಹ್ಮ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿ ಈ ಸಿಸ್ಟಮ್ ಇವಾಗ ಸ್ವಲ್ಪ ಗೊತ್ತಾಗ್ತಿದೆ. ಬಟ್ ನಮ್ಮ ಕಲ್ಚರ್ ಅಲ್ಲಿ ಬಂದ್ಬಿಟ್ಟು ಬದಾಯಿ ದುವಾಯಿ ಅಂತೀವಿ. ಹ್ಮ್. ಬದಾಯಿ ದುವಾಯಿ ಅಂತ ಹೇಳಿದ್ರೆ ಒಂದು ಮಗು ಹುಟ್ಟಿದಾಗ ಒಂದು ಮಂಗಳಮುಖಿ ಹೋಗಿ ಆಶೀರ್ವಾದ ಮಾಡಿ ಬರೋದು. ಮಾಡೋದು. ಸೊ ಅದೇ ತರ ಒಂದು ಹೊಸ ಮನೆ ಕಟ್ಟಿದ್ರೆ ಅವನ್ನ ಕರೆದು ಬಾಗಿನ ಅದು ಕೊಟ್ಟು ಕೊಡ್ತಾರೆ. ಅವ್ರ ಕೈಯಲ್ಲಿ ಆದಷ್ಟು ಬೇಕು ಕೊಡ್ಬೋದು. ಅಂತಾನು ಕೂಡ ಕರೆಸ್ತಾರೆ. ಒಂದೊಂದ್ ಹೌದು, ಕಡೆ. ಕರೆಸ್ತಾರೆ. ತುಂಬಾ ಜನ ಕರೆಸ್ತಾರೆ. ಇವಾಗ ನನ್ನನ್ನು ಕರೀತಾರೆ, ಹಾ. ಬನ್ನಿ ನಿಮ್ಗೆ ನಾನು ಬಾಗಿನ ಕೊಡ್ಬೇಕು, ಇಲ್ಲ ಮನೆ ಓಪನ್ ಆಗ್ತಿದೆ, ನೀವು ಹಾ. ಬರ್ಲೇಬೇಕು, ಆಶೀರ್ವಾದ ಮಾಡ್ಬೇಕಂತ ಹೇಳಿ ಕರೀತಾರೆ. ಇದೊಂದು ಆಶೀರ್ವಾದ. ಓಕೆನಾ. ಕೆಲವೊಬ್ರು ಏನ್ ಮಾಡ್ತಾರೆ, ನಮ್ಮ ಸಮುದಾಯದ ನಾನು ಎಲ್ಲಾರು ಸರಿ ಅಂತ ಹೇಳಲ್ಲ, ಕೆಲವೊಬ್ರು ತಪ್ಪಿದ್ದೇ ಇದೆ. ಸೊ ಅವ್ರು ಎಷ್ಟು ಆಸೆಯಿಂದ ಒಂದು ಮನೆ ಕಟ್ಟಿರ್ತಾರೆ, ಹ್ಮ್. ಅದೇ ಮನೇಲಿ ಬದುಕ್ಬೇಕು ಅವರು. ಹಾ. ಈ ವಂಶನೇ ಅದ್ರಲ್ಲಿ ಬದುಕ್ಬೇಕು ಆ ಮನೆಯಲ್ಲಿ. ಹ್ಮ್. ಒಂದು ನಿಮಿಷ ಇದಕ್ಕೋಸ್ಕರ ಕೋಪದಿಂದ ಅವ್ರು ಹೋಗ್ಬಿಟ್ಟು ಆ ತಪ್ಪು ಮಾಡ್ಬಿಟ್ಟು ಬರೋದು, ಆ ತಪ್ಪು ನಾನು ಒಪ್ಕೋತೀನಿ. ಓಕೆನಾ. ನಾನು ಅವ್ರಿಗೆ ಪರವಾಗಿ ಮಾತಾಡಲ್ಲ. ಕೆಲವೊಬ್ರು ಬಂದ್ಬಿಟ್ಟು ಏನಾಗತ್ತೆ, ಅವ್ರನ್ನ ತುಂಬಾ ಗೇಲಿಯಾಗಿ ತುಂಬಾ ಕೆಟ್ಟದಾಗಿ ನಡ್ಕೊಂಡಾಗ ಅವ್ರ ಕೋಪ ಬರುತ್ತೆ. ಆ ಟೈಮಲ್ಲಿ ಆತರ ನಡ್ಕೋತಾರೆ ಸರ್. ಅಂತವ್ರು ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ಬೇಕು ಅಂತ ಹೋಗಿ ಒಂದು ಕೆಡ್ಸಕ್ಕೆ, ಇಲ್ಲಾಂದ್ರೆ ಈ ತರ ಡಿಮ್ಯಾಂಡ್ ಮಾಡಿ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ಸರ್. ಸೊ ಇಲ್ಲಿ ಬಂದ್ಬಿಟ್ಟು ಏನ್ ಗೊತ್ತಾ, ಇಲ್ಲಿ ಅಷ್ಟು ಒಂದು 50 ರೂಪಾಯಿ ಕೊಟ್ಬಿಟ್ಟು ಹೋಗು ಅಂದ್ಬಿಡ್ತಾರೆ. ಅಲ್ಲೆಲ್ಲ ಏನ್ ಗೊತ್ತಾ, ಒಂದು ಹೊಸ ಸಂಭ್ರಮ ಅಂದ್ರೆ ಒಂದು 500 ರೂಪಾಯಿ 1000 ರೂಪಾಯಿ ಜಾಸ್ತಿ ಕೊಡ್ತಾರಲ್ಲ, ಹ್ಮ್. ಆತರ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾ. ಅದೊಂದೇ ಬೇಜಾರು ಸರ್. ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ. ಹ್ಮ್. ಕೆಲವೊಬ್ರು ಅದನ್ನ ತಿದ್ಕೊಂಡ್ ನಡ್ಕೊಂಡ್ ಬಂದ್ರೆ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಇವಾಗ ಹ್ಮ್. ಮುಂಚೆ ಅದು ಯಾರು ಹೇಳ್ತಾ ಇರ್ಲಿಲ್ಲ, ಇವಾಗ ಓಪನ್ ಆಗಿ ಹೇಳ್ತಾರೆ. ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ, ನೋಡಿ ಮನೆಗೆ ಬಂದ್ಬಿಟ್ರು ಈ ತರ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಆಗ್ತಾ ಇದೆ. ನಾವು ಅವ್ರಿಗೂ ಎಗೇನ್ಸ್ಟ್ ಇದೀವಿ. ನಾವು ಹೇಳ್ತೀವಿ, ನೀವು ಹೋದ್ರ ಅವ್ರ ಕೈಲಿ ಆಗಿದ್ದು. ಇವಾಗ ಮನೆ ಸಾಲ ಮಾಡಿ ಕಟ್ಟಿರ್ತಾರೆ, ಅವ್ರು ನಿಮ್ಗೆ ಕೊಡ್ಬೇಕಂದ್ರೆ ಯಾರ ಆಧಾರದ ಮೇಲೆ ಕೊಡ್ತಾರೆ? ಯಾಕೆ ಕೊಡ್ಬೇಕು? ಫಸ್ಟ್ ಆಫ್ ಆಲ್ ಅವ್ರು ಕೊಡೋದನ್ನ ನೀವು ಇಸ್ಕೊ ಬರ್ಬೇಕು ಅಲ್ವಾ? ಅಂದ್ರೆ ಖುಷಿಯಿಂದ ಕೊಡ್ತಾರೆ. ನೀವು 10 ರೂಪಾಯಿ ಕೊಟ್ರು ನಾನು 10 ರೂಪಾಯಿ ಇಸ್ಕೊ ಬರ್ಬೇಕು ಸರ್. ಹ್ಮ್. ನಿಮ್ಮ ಹತ್ರ ಬಂದು ನಿಮ್ಗೆ ಕೊಡ್ಲೇಬೇಕು ಅಂತ ಹೇಳಿದ್ರೆ ನಾನು ಯಾರು ನಿಮ್ಮ ಹತ್ರ ಬಂದು 100 ರೂಪಾಯಿ ಕೊಡು ಅಂತ ಹೇಳಕ್ಕೆ? ತಪ್ಪು. ಅದು ಯಾರಿಗೂ ಡಿಮ್ಯಾಂಡ್ ಮಾಡೋದು ತಪ್ಪು. ಹ್ಮ್. ಪ್ರೀತಿಯಿಂದ ಇನ್ನೊಂದು 10 ರೂಪಾಯಿ ಸೇರಿಸಿ ಕೊಡಿಯೋಣ ಅಂತ ಕೇಳಿ ಇಸ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಹ್ಮ್. ಬಟ್ ಎಲ್ಲೂ ಜಗಳ ಮಾಡಕ್ ಹೋಗದೆ, ಯಾರ ಮನ್ಸು ನೋಯಿಸದೆ ಹ್ಮ್. ಖುಷಿಯಿಂದ ಕೊಟ್ಟಿದ್ದ ಇಸ್ಕೊಂಬಂದ್ರೆ ಖುಷಿ ನಮ್ಗುನು. ಹ್ಮ್. ಯಾಕಂದ್ರೆ ತುಂಬಾ ಜನ ಬಂದು ಹೇಳ್ತಾ ಇರ್ತಾರೆ, ನನ್ಗೆ ಅಂಗಡಿನ ಕೆಡ್ಸ್ಬಿಟ್ಟು ಹೋಗ್ಬಿಟ್ರು ಮೇಡಮ್, ನಾನು ಅಲ್ಲಿ ಬದುಕಕ್ಕೆ ಆಗಿಲ್ಲ, ನಾನು ಅಂಗಡಿನೇ ಮುಚ್ಬಿಟ್ಟೆ
ಅಂತ ತುಂಬಾ ಜನ ಬಂದು ಇಷ್ಟು ಹೇಳ್ತಾರೆ. ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಂತ ಅಷ್ಟ್ demand ಕೊಡ್ಬೇಕು ಮಾಡ್ತಾರೆ. ಅಂತೆಲ್ಲ ಹೇಳ್ತಾರೆ ಸರ್. ಅವಾಗ ಬೇಜಾರಾಗತ್ತೆ ಹ್ಮ್. ಕೆಲವೊಬ್ರು. ಅಂದ್ರೆ ಅವರಿಂದಾನೇ ನಿಮ್ ಉಳಿದಿರೋ ಕೆಟ್ಟ ಹೆಸರು ಅಂತ. ಹೌದು ಸರ್. ಇದ್ರಲ್ಲಿ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ನಕಲಿನೂ ತುಂಬಾ ಜನ ಇದಾರೆ ಸರ್. ಹೌದು, ನಕಲಿ ಅದೊಂದು ಮಗಳಮುಖಿ ಬಂತು. ಇವಾಗ ನಾವು ಹಿಡಿದು ತುಂಬಾ ಜನ ಕೊಟ್ಟಿದೀವಿ. ಗಂಡಸರೇ ಬಂದ್ಬಿಟ್ಟು ಸೀರೆ ಉಟ್ಕೊಂಡ್ಬಿಟ್ಟು ಆತರ ವೇಷ ಹಾಕೊಂಡ್ ಬಂದ್ಬಿಟ್ಟು ಇವತ್ತು ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾರೆ. ನಾಳೆ ನಮ್ಮನ್ ಬೈದ್ಬಿಟ್ಟು ಕೇಳ್ತಾರೆ. ಹ್ಮ್. ಇವಾಗ ಅದು ಈಸಿಯಾಗಿ ಹೋಗ್ಬಿಟ್ಟಿದೆ ಸರ್. ಕಳ್ತನ ಕೂಡ ಚೈನ್ ಸ್ನಾಚಿಂಗ್ ಅದೆಲ್ಲ ಮಾಡ್ತಾರಲ್ಲ, ಕೆಲವೊಬ್ರು ನಕಲಿ ಮಾಡ್ತಾರೆ ಸರ್. ಯಾರು ಸಚ್ಚ ಎಜುರೋ ಬಂದು ಮಾಡಲ್ಲ. ನಾವು ಹುಟ್ಟಿದಿಂದ ಸಾವು ತನಕ ನಾನು ಸೀರೆ ತುಡಿದ ಮೇಲೆ ಇದು ನನ್ನ ಸೀರೆನೆ. Okay. ನಾನು ಇರೋ ಜಾಗದಲ್ಲಿ, ನಾನು ಹುಟ್ಟಿರೋ ಜಾಗದಲ್ಲಿ ನಾನಿದ್ದೀನಿ. ನಾನು ಎಲ್ಲಿ ಕೆಲಸ ಮಾಡ್ತೀನಿ ನಾನು ಅಲ್ಲೇ ಬದುಕ್ತಾ ಇದ್ದೀನಿ. ಯಾರಿಗೂ ಇದುವರೆಗೂ ನಂಗೆ ಒಂದೇ ಒಂದು ತೊಂದರೆನೂ ಯಾರಿಗೂ ನನ್ನ ಕಡೆಯಿಂದ ಇಲ್ಲ ಸರ್. ಅಲ್ವಾ? ನಮ್ಮಲ್ಲೂ ಎಕ್ಸಾಂಪಲ್ಸ್ ಇದಾರೆ. ಅದನ್ನ ನೋಡಿ ಕಲ್ತ್ಕೋಬೇಕು ಅಲ್ವಾ? Okay, ಇನ್ನೊಂದು, ಈಗ ನಾವು ಕೂಡ ಟ್ರೈನಲ್ಲಿ ಕೂಡ ಅಡ್ಡಾಡ್ತಾ ಇರ್ತೀವಿ. ಹ್ಮ್. ಟ್ರೈನಲ್ಲಿ ನಮಗೂ ಕೂಡ ಅನುಭವ ಆಗಿದೆ. ಅಂದ್ರೆ ಬರ್ತಾರೆ ಅಲ್ಲಿ ಟಚ್ ಮಾಡೋದು ಕೆಟ್ಟದಾಗಿ. ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ನೋಡಪ್ಪ ಹಿಂಗೆ ಅಂದ್ರೆ ನಾವೇನಂದ್ ಬಿಡ್ತೀವಿ ಅಂದ್ರೆ ಇಡೀ ಸಮುದಾಯನ ತಗೊಂಡ್ಬಿಡ್ತೀವಿ. ಹೌದು ಸರ್. ಅದು ಆಕ್ಚುಲಿ ನಾನು ಹೇಳ್ತೇನಲ್ಲ, ತಪ್ಪು ಬಂದ್ಬಿಟ್ಟು ಮೋಸ್ಟ್ ಆಫ್ ದ ಟೈಮ್ ಏನಂತಾರೆ ಟ್ರಾನ್ಸ್ಜೆಂಡರ್ಸ್ ಮೇಲೆ ಬರುತ್ತೆ. ಅದೇನಾಗ್ಬಿಡತ್ತೆ ಅಂತ ಹೇಳಿದ್ರೆ, ಒಂದೊಂದು ವಿಷಯದಲ್ಲಿ ನಿಮ್ಗೆ ಹೇಳ್ತೀನಿ. ನೀವು ಅಲ್ಲಿ ಬಂದು ಭಿಕ್ಷೆ ತೆಗಿತದ್ರಲ್ಲ, ಅವ್ರನ್ನ ಮಾತ್ರ ನೀವು ಯೋಚನೆ ಮಾಡ್ತಿದ್ದೀರಾ. ಅವತ್ತಿನ ದಿವಸ ತಗೊಂಡೋಗ ಅಲ್ಲಿ ಬೇರೆಯವ್ರು ಕೊಡ್ಬೇಕು. ಮೀನ್ಸ್ ಇವಾಗ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಕಲ್ಚರಲ್ ಏನಂದ್ರೆ ಗುರು ಘೋಷ ಅಂತೆಲ್ಲ ಇರ್ತಾರೆ. ಸೊ ಅವ್ರಿಗೆ ನಾವು ದುಡ್ದಿ ತಗೊಂಡ್ ಕೊಡ್ಬೇಕು ಸರ್. ಅವ್ರಿಗೆ ಮೈ ಹುಷಾರಿಲ್ಲ, ಒಬ್ಬೊಬ್ರಿಗೆ ಒಂದೊಂದರ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರನ್ನೆಲ್ಲ ನೋಡ್ಕೋಬೇಕು ಅಂದ್ರೆ, ಇವಾಗ ಒಂದ್ ತಂದೆ ತಾಯಿ ಮಕ್ಳು ನೋಡ್ಕೋತಾರೆ, ಅದೇ ತರ ನಾವು ಮಕ್ಕಳಾಗಿ ಅವ್ರಿಗೆ ನಮ್ ತಂದೆ ತಾಯಿ ತರ ನಮ್ ಗುರುಗೋಷ್ಗಳು ಇರ್ತಾರಲ್ಲ, ಅವ್ರನ್ನ ನೋಡ್ಕೋಬೇಕು ಸರ್. ಅವ್ರಿಗೆ ಅಷ್ಟು ಪ್ರೆಷರ್ ಇರುತ್ತೆ, ಇನ್ನಿಷ್ಟು ದುಡಿಲೇಬೇಕು ಅನ್ನೋ ಪ್ರೆಷರ್ ಇರುತ್ತೆ. ನೀವ್ ಹಿಂಗ್ ಅಂತೀರಾ, ನನ್ನ ಸಮುದಾಯದಲ್ಲಿ ತುಂಬಾ ಜನ ಫೈನಾನ್ಸ್ ಏನಂತಾರೆ ಬಡ್ಡಿ ವ್ಯವಹಾರದಲ್ಲಿ ತಗೊಂಡು ಮೀಟರ್ ಬಡ್ಡಿ ಲೆಕ್ಕದಲ್ಲೆಲ್ಲ ಹೋಗಿ ಎಷ್ಟೋ ಜನ ಅವ್ರ ಲೈಫ್ ನೇ ಕಳ್ಕೊಂಡಿದ್ದಾರೆ ಸರ್. ಗೊತ್ತಿಲ್ಲದೆ ಸಿಕ್ಕಾಕೊಂಡು. ಇವಾಗ ಫ್ಯಾಮಿಲಿ, ಇವಾಗ ಈ ಕಡೆ ತಾಯಿನೂ ಫೋನ್ ಮಾಡಿ, ಗೊತ್ತಿಲ್ದೆ ಅಪ್ಪನ್ ಗೊತ್ತಿಲ್ದೆ ಫೋನ್ ಮಾಡಿ ನಂಗೆ ಒಂಚೂರು ದುಡ್ಡಿದ್ರೆ ಕಳ್ಸು ಅಂತ ತಾಯಿನೂ ಹೇಳ್ತಾಳೆ. ಈ ಕಡೆ ಮನೇನೂ ನಡ್ಸ್ಕೊಂಡ್ ಹೋಗ್ಬೇಕು ಅವರು, ಈ ಕಡೆ ನಮ್ ಗುರುಗೋಷನ್ ನಡ್ಸ್ಕೊಂಡ್ ಹೋಗ್ಬೇಕು. ಇವಾಗ ಅವ್ರ ಹೊಟ್ಟೆನ ತುಂಬಿಸ್ಕೋಬೇಕು. ಎಷ್ಟೋ ಸಮುದಾಯದವರು ಒಂದೊತ್ತು ಊಟಕ್ಕಿಲ್ದನು ಮಲಗಿರೋದ್ ನಾನು ನೋಡಿದೀನಿ. ಅಲ್ಲಿ ಜಗಳ ಮಾಡಿ ಬಂದಿರ್ತಾರೆ, ಆಮೇಲೆ ಇಲ್ಲಿ ಬಂದು ಯೋಚನೆ ಮಾಡ್ತಾರೆ, ನಾನು ತಪ್ಪು ಮಾಡ್ಬಿಟ್ಟೆ ಕಣೆ, ಅವನ ಹತ್ರ ಮಾತಾಡ್ಬಿಟ್ಟೆ ಕಣೆ, ಅವ್ನಿಗೆ ಮನ್ಸ್ ಬೇಜಾರಾಗುತ್ತೆ. ತುಂಬಾ ಜನ ಆತರ ಫೀಲ್ ಮಾಡೋರು ಇದ್ದಾರೆ. ಕೆಲವೊಬ್ರು ತುಂಬಾ ಮಾಡೋರು ಇದ್ದಾರೆ ಸರ್, ನಾನು ಒಪ್ಕೋತೀನಿ, ಸತ್ಯ ಹೌದು. ಒಬ್ಬೊಬ್ರು ಅಗ್ರೆಸಿವ್ ಆಗಿರ್ತಾರೆ, ಹೊಡಿತಾರೆ, ಬಡಿತಾರೆ, ಕಿತ್ಕೊಂಡ್ ಬರ್ತಾರೆ, ಅದೆಲ್ಲ ಮಾಡ್ತಾರೆ, ತಪ್ಪು ಅಂತ ನಾನು ಹೇಳ್ತೀನಿ. ನಾವು ಕೂಡ ಮಾತಾಡ್ತೀವಿ ನಾರ್ಮಲ್ ಆಗಿ. ಅವು ಅಂದ್ರೆ ಒಂದ್ ಸ್ವಲ್ಪ ಇವಾಗ ಕಾನೂನು ಬಂದ್ಬಿಟ್ಟಿದೆ. ಸೊ ಇವಾಗ ನಾವು ಕಾನೂನು ಬದ್ಧರಾಗೇ ಇರ್ಬೇಕು. ಏನೇ ಕಾನೂನಲ್ಲಿ ಏನ್ ಬರುತ್ತೋ ಅದನ್ನ ನಾವು ಫೇಸ್ ಮಾಡ್ಬೇಕು. ಇವಾಗ ಏನೇ ಒಂದು ಆದ್ರೂ ಕೂಡ ನಾವು ಫೇಸ್ ಮಾಡ್ಲೇಬೇಕು ಅಂತ ವಿಷಯದಲ್ಲಿ ನಾವು ಇವಾಗ ಒಂದು ಆರ್ಗನೈಸೇಷನ್ ಅಲ್ಲಿ ಇದೀನಿ ನಾನು. ಅದ್ರ ಪ್ರಕಾರ ಕಾನೂನು ಏನಿದೆಯೋ ಅದ್ರ ಪ್ರಕಾರ ನಾನು ನಡ್ಕೋಬೇಕು. ತಪ್ಪು ಮಾಡಿದಾರೆ ಅಂದ್ಮೇಲೆ ಅದು ಮಂಗಳಮುಖಿ ಆಗಿರ್ಲಿ, ಒಂದ್ ಗಂಡಾಗಿರ್ಲಿ, ಒಂದ್ ಹೆಣ್ಣಾಗಿರ್ಲಿ, ಕಾನೂನು ಅಡಿಯಲ್ಲಿ ಅವರು ಅಪರಾಧಿ ಅಂದ್ರೆ ಅಪರಾಧಿನೇ ಅವರು. ಇವಾಗ ಕೂಡ ಒಂದು ರೀಸೆಂಟ್ ಆಗಿ ಒಂದು ಕೇಸ್ ಆಗಿತ್ತು. ಸೊ ಒಂದು ಟ್ರಾನ್ಸ್ ಮೆನ್ ನ ಬಂದ್ಬಿಟ್ಟು ಬಟ್ಟೆ ಬಿಚ್ಚಿ ಹೊಡೆದ್ರು ಅಂತ ಹೇಳ್ಬಿಟ್ಟು ಒಂದು ಕೇಸ್ ದೊಡ್ಡದು ವೈರಲ್ ಆಗಿತ್ತು. ಸೊ ನಮ್ಮ ಸಮುದಾಯದವ್ರ ಮೇಲೆ ನಾವು ಕೇಸ್ ಕೊಟ್ವಿ. ನಾವು ನಮ್ಮ ಸಮುದಾಯದವ್ರ ಮೇಲೆ ನಾವೇ ಕೇಸ್ ಕೊಟ್ಟಿದೀವಿ. ತಪ್ಪು ಯಾರೇ ಮಾಡಿರ್ಲಿ ಸರ್, ಇವತ್ತು ನಾನೇ ತಪ್ಪು ಮಾಡಿರ್ಲಿ, ತಪ್ಪೇ ಅದು. ನೀನು ಏನ್ ಮಾಡಿದ್ರೆ ಅದು ಸೆಕೆಂಡ್ರಿ, ಅದು ಬಿಟ್ಟಾಕಿ. ತಪ್ಪು ಮಾಡಿದ್ಮೇಲೆ ಒಂದು ಕೊಲೆ ಮಾಡಿದ್ಮೇಲೆ ಅಪರಾಧಿ ತಾನೆ ಅವರು. ಅಷ್ಟೇನೆ, ನಾನೇ ಆಗಿರ್ಲಿ, ಅದು ಯಾರೇ ಆಗಿರ್ಲಿ, ಕಾನೂನು ಮುಂದೆ ನಾವೆಲ್ಲ ಸಣ್ಣವರೇ. ಅದು ಅವರು ಶಿಕ್ಷೆ ಆಗ್ಲೇಬೇಕು ಅವ್ರಿಗೆಲ್ಲ. ನಿಮ್ಮ ಸಮುದಾಯದ ಬಗ್ಗೆ? ನಮ್ ಸಮುದಾಯದವ್ರಿಗೆ ಅಮಾಯಕರೇ ಸರ್. ಕೆಲವೊಬ್ರು, ಎಲ್ಲಾರನ್ನ ಹೇಳ್ತಾರ ಅಮಾಯಕರು ಅಂತ, ಕೆಲವೊಬ್ರು ಅವಕಾಶಗಳು ಸಿಗದೆ ತುಂಬಾ ದುಃಖ ಆಗತ್ತೆ. ಅವ್ರ ಮನ್ಸ್ಗಳ, ನೀವು ಒಂದು ಮಂಗಳಮುಖಿ ಹತ್ರ ಮನ್ಸ್ ಬಿಚ್ಚಿ ಮಾತಾಡ್ ನೋಡಿ, ಅವಾಗ ಅವ್ರ ನೋವು ಗೊತ್ತಾಗತ್ತೆ. ಎಲ್ಲಾರು ಒಳ್ಳೆಯವ್ರಂತ ನಾನು ಹೇಳಲ್ಲ, ಎಲ್ಲಾರು ಕೆಟ್ಟವ್ರು ಅಂತ ನಾನು ಹೇಳಲ್ಲ. ನಾನು ಡಬಲ್ ಸ್ಟ್ಯಾಂಡು ತಗೊಳಕ್ ಇಷ್ಟ ಪಡಲ್ಲ. ನನ್ ಸ್ಟ್ಯಾಂಡ್ ಏನಂದ್ರೆ, ಯಾರು ಕೆಟ್ಟವರು ಅಲ್ಲ, ಯಾರು ಒಳ್ಳೆಯವರು ಅಲ್ಲ. ಎಲ್ಲಾರು ಅವ್ರವ್ರು ಏನಂತಾರೆ ಸಿಚುವೇಶನ್ ತಕ್ಕನಂಗೆ ಅವ್ರವ್ರು ಹೋಗ್ತಾ ಇದಾರೆ. ಅದಕ್ಕೆ ನಾವು ಗೌರವ ಕೊಡೋಣ. ತಪ್ಪು ಮಾಡಿದ್ರೆ ತಿದ್ದಿ ಹೇಳೋಣ. ತಿದ್ಕೊಂಡಿಲ್ಲ ಅಂದ್ರೆ ಅವ್ರ ಹಣೆ ಬರ ದೇವ್ರು ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ಓಕೆನಾ? ಅಷ್ಟೇ. ಇವತ್ತು ಏನಂತಾರೆ, ಭತ್ತ ಬಿದ್ದವನ್ ಭತ್ತನೇ ಸಿಗೋದು ಅವನ್ಗೆ. ಇಲ್ಲ ಭತ್ತ ಬಿದ್ಬಿಟ್ಟು ಕಬ್ಬು ಸಿಗುತ್ತೆ ಅಂದ್ರೆ ಸಿಗಲ್ಲ. ನಾವ್ ಏನ್ ಹಾಕ್ತಿವೋ ಅದೇ ನಾಳೆ ನಮ್ಗೆ ಸಿಗೋದು. ಸೊ ನಾವ್ ಒಳ್ಳೆ ಕೆಲಸ ಮಾಡ್ಕೊಂಡು ತೊಡಗಿಸ್ಕೊಂಡು ಹೋದ್ರೆ ಒಳ್ಳೆತನವಾಗಿ ಆಗತ್ತೆ. ದೇವ್ರು ಯಾವತ್ತಿದ್ರು ನಮ್ಗೆ ಕೂಲಿ ಕೊಟ್ಟೆ ಕೊಡ್ತಾರೆ ನಾವ್ ಮಾಡೋ ಕೆಲ್ಸಕ್ಕೆ ಪ್ರತಿಯೊಂದಕ್ಕೂ. ನಂಗೆ ಅದ್ರ ಮೇಲೆ ಖುಷಿ ಇದೆ. ಬಟ್ ನಮ್ಮ ಸಮುದಾಯದವರಿಗೂ, ನನ್ ಕಮ್ಯುನಿಟಿಗಿಂತ ನಮ್ ಬೇರೆಯವ್ರಿಗೆ ಏನಂತೇನಂದ್ರೆ, ನಮ್ಮ ಸಮುದಾಯಕ್ಕೆ ಅವಕಾಶಗಳು ಕೊಡಿ. ಸೊ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನಾನು ಪ್ರಯತ್ನ ಪಟ್ಟಿದ್ದೀನಿ. ನಮ್ಮ ಸಮುದಾಯಕ್ಕೂ ಅದನ್ನೇ ಹೇಳ್ತೀನಿ, ಏನು ನೀವು ಪ್ರಯತ್ನ ಪಡಿ, ಹೊರಗಡೆ ಬನ್ನಿ. ಹೊರಗಡೆ ಬಂದು ಏನಂತಾರೆ, ಒಂದು ಅಳ ಮಗುಗೇನೆ ಹಾಲು ಸಿಗದಂತೆ, ಅದೇ ತರ
ನೀವು ನಿಮ್ಮ ವಾಯ್ಸ್ ರೇಸ್ ಮಾಡಿ, ನನಗೆ ಈ ಜಾಗದಲ್ಲಿ ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅಲ್ಲೂ 1% ಮೀಸಲಾತಿ ಇಟ್ಟಿದ್ದಾರೆ ಸರ್. ಹೌದು. ಸೊ ಫಸ್ಟ್ ಆಫ್ ಆಲ್ ನಮ್ಮ ಸಮುದಾಯದಲ್ಲಿ ಏನಾಗುತ್ತೆ ಅಂದ್ರೆ ಎಜುಕೇಶನ್ ಕಂಪ್ಲೀಟ್ ಆಗಲ್ಲ. ಎಲ್ಲಿ 5ನೇ ಕ್ಲಾಸ್ ಡ್ರಾಪ್ ಔಟ್ ಆಗ್ಬಿಡ್ತೀವಿ, ಮನೆಯಿಂದ ಆಚೆ ಆಗ್ಬಿಡ್ತೀವಿ. ಎಷ್ಟು ಜನಕ್ಕೆ ಸಕ್ಸಸ್ ಆಗಿ ಎಜುಕೇಶನ್ ಸಿಗುತ್ತೆ? ಅದೇ ತರನೇ ಗೌರ್ಮೆಂಟ್ಗೂ ನಾನು ಏನ್ ಅನ್ಕೋತೀನಿ, ಎಜುಕೇಶನ್ಗೆ ಒಂದು ಅವಕಾಶ ಮಾಡ್ಕೊಡಿ. ಸೊ ಅವ್ರ ಮನೆಯಿಂದ ಹೊರಗಡೆ ಬಂದ್ರು ಇಲ್ಲ ಏನಾದ್ರು ಒಂದು ಜಾಗ ಮಾಡ್ಕೊಟ್ಟು ಅವ್ರಿಗೆ ಎಜುಕೇಶನ್ ಮಾಡ್ಕೊಳಕ್ಕೆ. ಯಾಕಂದ್ರೆ ದುಡ್ಡುಗೋಸ್ಕರ ತಿರ್ಗಾ ಅವ್ರು ಹೋಗ್ಬಿಟ್ಟು ಭಿಕ್ಷೆ ಬೇಡಕ್ ಹೋಗ್ತಾರೆ. ಆ ಕೆಲಸ ಆಗ್ಬಾರ್ದು. ಅವ್ರಿಗೊಂಚೂರು ಊಟ ಬಟ್ಟೆ ಏನೋ ಕೊಟ್ಟು ನಮ್ಮ ಸಮುದಾಯ ಅಲ್ಪ ಏನಂತಾರೆ ತುಂಬಾ ಚಿಕ್ಕ ಕ್ಯಾಟಗರಿ ಏನಂದ್ರೆ ಬೆರಳೆಣಿಕೆಷ್ಟೇ ನಮ್ಮ ಸಮುದಾಯದವರು ಇದ್ದಾರೆ. ಸೊ ಅಂತವ್ರಿಗೂ ಅವಕಾಶ ಮಾಡಿಕೊಟ್ರೆ ಖಂಡಿತ ಇದಾಗುತ್ತೆ.